ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಿರುಮಲ ತಿರುಪತಿ ದೇವಸ್ಥಾನ ಮತ್ತೊಮ್ಮೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಿದ ವಿವಾದ ಮಾಸುವ ಮುನ್ನವೇ ಈಗ ದುಪ್ಪಟ್ಟ ಹಗರಣ ಅಥವಾ ರೇಷ್ಮೆ ವಂಚನೆ ವೆಂಕಟೇಶ್ವರನ ಭಕ್ತರನ್ನ ತಲ್ಲಣಗೊಳಿಸಿದೆ. 2015ರಿಂದ 2025ರವರೆಗೆ ಅಂದರೆ ಬರೋಬ್ಬರಿ 10 ವರ್ಷಗಳ ಕಾಲ ಶುದ್ಧ ಮಲ್ಬರಿ ರೇಷ್ಮೆಯ ಬದಲಿಗೆ 100% ಪಾಲಿಸ್ಟರ್ ದುಪ್ಪಟ್ಟಗಳನ್ನು ದೇವಸ್ಥಾನಕ್ಕೆ ಪೂರೈಸಲಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಆಂಧ್ರಪ್ರದೇಶದ ನಗರಿ ಮೂಲದ ವಿಎಸ್ಆರ್ ಎಕ್ಸ್ಪೋರ್ಟ್ಸ್ ಎಂಬ ಸಂಸ್ಥೆ ಈ ವಂಚನೆಯ ಕೇಂದ್ರ ಬಿಂದುವಾಗಿದೆ ಎಂದು ಟಿಟಿಡಿ ಮಂಡಳಿ ಆರೋಪಿಸಿದೆ. ದೇವರ ಹೆಸರಿನಲ್ಲಿ ನಡೆದ ಈ ವ್ಯವಹಾರದಲ್ಲಿ ಸಂಸ್ಥೆಯು ಕೋಟ್ಯಾಂತರ ರೂಪಾಯಿಗಳನ್ನು ಜೇಬಿಗಿಳಿಸಿಕೊಂಡಿದೆ ಎಂದು ಹೇಳಲಾಗ್ತಾ ಇದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಟಿಟಿಡಿ ಮಂಡಳಿ ತನಿಖೆಯನ್ನ ರಾಜ್ಯ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಒಪ್ಪಿಸಿದೆ. ಈ ಹಗರಣದ ಆಳ ಮತ್ತು ಅಗಲವನ್ನ ನೋಡಿದ್ರೆ ಎಂತವರೆಗೂ ಕೂಡ ಶಾಕ್ ಆಗೇ ಆಗುತ್ತೆ. ವಿಆರ್ಎಸ್ ಎಕ್ಸ್ಪೋರ್ಟ್ ಸಂಸ್ಥೆಯು ಟಿಟಿಡಿಗೆ ಪೂರೈಸ್ತಾ ಇದ್ದ ದುಪ್ಪಟ್ಟಗಳ ಮಾರುಕಟ್ಟೆ ಮೌಲ್ಯ ಮತ್ತು ಬಿಲ್ ಮಾಡಿದ ಮೊತ್ತದ ನಡುವಿನ ಡಿಫರೆನ್ಸ್ ಈ ಹಗರಣದ ಸಾಕ್ಷಿಯಂತಿದೆ. ಮೂಲಗಳ ಪ್ರಕಾರ ಪೂರೈಕೆದಾರರಿಗೆ ಒಂದು ದುಪ್ಪಟ್ಟವನ್ನು ತಯಾರಿಸಲು ತಗಲುವ ವೆಚ್ಚ ಕೇವಲ 350 ರೂಪಾಯಿಗಳು. ಆದರೆ ಇದೇ ದುಪ್ಪಟ್ಟವನ್ನು ಶುದ್ಧ ರೇಷ್ಮೆ ಎಂದು ಬಿಂಬಿಸಿ ಟಿಟಿಡಿಗೆ ಬರೋಬ್ಬರಿ 1300 ರೂಪಾಯಿಯಿಂದ 1389 ರೂಪಾಯಿವರೆಗೆ ಬಿಲ್ ಮಾಡಲಾಗಿದೆ. 2015ರಿಂದ 2025ರವರೆಗೆ ವಿಎಸ್ಆರ್ ಎಕ್ಸ್ಪೋರ್ಟ್ ಮತ್ತು ಅದರ ಸಹೋದರ ಸಂಸ್ಥೆಗಳು ಸುಮಾರು 54.95 ಕೋಟಿ ರೂಪಾಯಿ ಮೌಲ್ಯದ ಬಟ್ಟೆಯನ್ನು ಟಿಟಿಡಿಗೆ ಸರಬರಾಜು ಮಾಡಿವೆ. ಕೇವಲ ಒಂದು ಕಾಂಟ್ರಾಕ್ಟ್ನಲ್ಲೇ 15,000 ರೂಪಾಯಿ ಹೆಚ್ಚು ಶಲ್ಯಗಳನ್ನು ಪೂರೈಸಲು ಆರ್ಡರ್ ಪಡೆಯಲಾಗಿತ್ತು. ಭಕ್ತರ ದೇಣಿಗೆಯ ಹಣದಲ್ಲಿಯೇ ನಡೆಯುವ ಈ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣಕಾಸಿನ ವಂಚನೆ ನಡೆದಿರುವುದು ಭಕ್ತರ ಆಕ್ರೋಶಕ್ಕೆ ಇದೀಗ ಕಾರಣವಾಗಿದೆ.